ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಜೊತೆ ನಮ್ಮ ಪ್ರತಿನಿಧಿ ಗೀತಾ ನಡೆಸಿರುವ ಚಿಟ್ ಚಾಟ್ ಇಲ್ಲಿದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಟಿಇಟಿ ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟ ಆಡ್ತಿದೆ ಅನ್ನುವ ಹಾಗೆ ಕಾಣ್ತದೆ. ಏಕೆಂದ್ರೆ ಈ ವಿದ್ಯಾರ್ಥಿಗಳು ಇಂದು ನೊಂದು ಸಾಕಾಗೋಗಿ ಇಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೀ ಉತ್ತರಗಳಲ್ಲಿ ಗೊಂದಲ ಇದೆ, ಸಾಕಷ್ಟು ಸಮಸ್ಯೆ ಸೃಷ್ಟಿಯಾಗಿದೆ. ಜೊತೆಗೆ ಎಲ್ರಿಗೂ ಮನವಿ ಮಾಡಿದ್ರು ಯಾವುದೇ ಪ್ರಯೋಜನವಾಗ್ತಿಲ್ಲ ಅಂತ ಕೊನೆಗೆ ನೊಂದ ವಿದ್ಯಾರ್ಥಿಗಳು ರಾಜ್ಯದ 30 ಜಿಲ್ಲೆಗಳಿಂದ ಆಗಮಿಸಿ ಇಂದು ಕಬ್ಬನ್ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು ಇವರ ಪ್ರತಿಭಟನೆ ಎಷ್ಟು ದಿನಗಳ ಕಾಲ ನಡೆಯುತ್ತೆ, ಇನ್ನು ಯಾವ ಉದ್ದೇಶಕ್ಕಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನೋದರ ಸಂಪೂರ್ಣ ಮಾಹಿತಿ ಇವ್ರ ಹತ್ರನೇ ತಿಳ್ಕೊಳ್ಳೋಣ. ಓಕೆ, ಟಿಇಟಿ ಪರೀಕ್ಷೆ ಸಾಕಷ್ಟು ಗೊಂದಲ ಸೃಷ್ಟಿ ಮಾಡಿದೆ. ಮೊದಲಿಗೆ ಟಿಇಟಿ ಪರೀಕ್ಷೆ ಯಾವಾಗ ನಡೆಯಿತು ಅಂತ? ಫೆಬ್ರವರಿ 3, 2019 ನಡೀತು ಮೇಡಮ್. ಅಲ್ಲಿ CSE ಗೆ ನಾವು ಭೇಟಿ ಮಾಡಿದ್ವಿ. ಆದ್ರೆ ಯಾರು ಸಹ ನಮ್ಗೆ ಅಷ್ಟೊಂದು ಸ್ಪಂದಿಸಲಿಲ್ಲ. ನಾವು ABVP ಅವರ ಸಹಾಯವನ್ನು ಕೋರಿದ್ವಿ, SFI ಸಹಾಯವನ್ನು ಸಹ ಕೋರಿದ್ವಿ. ಇಂಡಿವಿಜುವಲ್ ಆಗಿನೂ ನಾವು ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಿದ್ವಿ, ಪ್ಲಸ್ ಗುಂಪಾಗಿ ಸಹ ಸಬ್ಮಿಟ್ ಮಾಡಿದ್ವಿ. ಈ ವಿಚಾರವಾಗಿ ನಾವು ಅಲ್ಲಿಗೆ ಕೇಳಿದಾಗ ಏನಂತ ಅಂದ್ರು, ಮೇಡಮ್ ಓಕೆ ನೀವು ರಿಸಲ್ಟ್ ಅನ್ನ ಬಿಟ್ಟಿದ್ದೀರಾ, ನಮಗೆ ಅಪ್ಲಿಕೇಶನ್ ಸ್ಟೇಟಸ್ ನೀವು ಕೊಟ್ಟಿದ್ರಿ, ರೆಸ್ಪಾನ್ಸ್ ಅನ್ನ ನಮಗೆ ನೀಡಿ ಅಂತ ಕೇಳಿದಾಗ ಅವರು 17,500 ಜನ ಅಪ್ಲಿಕೇಶನ್ ಅನ್ನ ಹಾಕಿದ್ದಾರೆ, ಅಬ್ಜೆಕ್ಷನ್ ಅನ್ನ ಸಲ್ಲಿಸಿದ್ದಾರೆ. ಎಷ್ಟು ಜನಕ್ಕಂತ ನಾವು ಉತ್ತರವನ್ನ ಕೊಡೋದು, ಎಷ್ಟು ಜನಕ್ಕಂತ ನಾವು ರೆಸ್ಪಾನ್ಸ್ ಮಾಡೋದು ಅನ್ನೋ ಮಾತನ್ನ ಅವರು ವ್ಯಕ್ತಪಡಿಸಿದ್ರು. ಹಾಗಿದ್ದ ಮೇಲೆ ಅವರು 17,500 ಮಾಡ್ತಾರೋ, 20,000 ಮಾಡ್ತಾರೋ, 30,000 ಮಾಡ್ತಾರೋ, ದಟ್ ಇಸ್ ಸೆಕ್ರೆಟರಿ ಮೇಡಮ್. ಅವ್ರು ಯಾಕೆ ಆ ಒಂದು ಆಪ್ಷನ್ ಅನ್ನ ನಮಗೆ ಇಡಬೇಕಿತ್ತು? ಅಬ್ಜೆಕ್ಷನ್ ಅನ್ನ ಸಲ್ಲಿಸಿ ಅನ್ನೋ ಆಪ್ಷನ್ ಇಡಬಾರ್ದಾಗಿತ್ತು. ಈಗ 2 ಲಕ್ಷ ಜನ ನಾವು ಪೇಪರ್ 2 ಬರ್ದಿದೀವಿ ಅಂದ್ಮೇಲೆ 2 ಲಕ್ಷ ಜನ ಅಬ್ಜೆಕ್ಷನ್ ಸಲ್ಲಿಸ್ತಾರೆ. ಅವ್ರು ಮಾಡ್ಬೇಕಾಗತ್ತೆ. ಅವ್ರ ಕೈಯಿಂದ ಏನು ಆನ್ಸರ್ನ ನಮಗೆ ಕೊಡಲ್ಲ ಅಲ್ವಾ? ಎಲ್ಲ ಕಂಪ್ಯೂಟರ್ ಇರುತ್ತೆ, ಮಾಡತ್ತೆ, ಎಲ್ಲ ಕೊಡ್ತಾರೆ. ಬಟ್ ಇಂದಿನವರೆಗೂ ನಮಗೆ ಪರೀಕ್ಷಿತ ಕೀ ಉತ್ತರಗಳಿಗೆ ಯಾವುದೇ ರೀತಿಯಾದ ಪರಿಹಾರ ಅಂತಕ್ಕಂಥದ್ದು ದೊರೆತಿಲ್ಲ. ನಾವು ನೊಂದು ನೋಡಿ, ಮಕ್ಕಳನ್ನೆಲ್ಲ ಎತ್ಕೊಂಡ್ ಬಂದಿದ್ದಾರೆ ಯಾವುದಾದ್ರು ಊರಿಂದ. ಎಷ್ಟೋ ಜನ ಹುಷಾರಿಲ್ಲ ಅವರು ಸಹ ಬಂದಿದ್ದಾರೆ, ಎಷ್ಟೋ ಜನ ಹ್ಯಾಂಡಿಕ್ಯಾಪ್ಸ್ ಬಂದಿದ್ದಾರೆ, ಎಷ್ಟೋ ಜನ SC/ST ಕ್ಯಾಂಡಿಡೇಟ್ ಪ್ರತಿಯೊಬ್ಬರು ಬಂದಿದ್ದಾರೆ. ಕೇವಲ 1-2 ಅಂಕಗಳಿಂದನೂ ಸಹ CET ಬರೀಲಿಕ್ಕೆ ಅರ್ಹತೆಯನ್ನು ಕಳ್ಕೊಂಡಿದ್ದಾರೆ. ಏನಿಲ್ಲ ಅಂದ್ರೂ 10ರಿಂದ 12 ಉತ್ತರಗಳು ಅವರು ನಮಗೆ ಕೊಡಬೇಕು, ಉತ್ತರಗಳನ್ನ ನೀಡಬೇಕು ಅವರು. ಓಕೆ, ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಮನವಿ ಕೂಡ ಮಾಡಿದಿರಿ. ಮನವಿ ಮಾಡಿದ್ದಕ್ಕೆ ಅವರು ಏನು ಉತ್ತರ ಕೊಟ್ಟರು? See, whatever we gave answer, that is final. So if revised answer is final, so you should not any question to CSE. If you want to go for court, you can go ಅಂತ ಹೇಳಿದ್ರು ಮೇಡಮ್. ಓಕೆ, ಅಂದ್ರೆ ಯಾರ್ಯಾರ ಜೊತೆ ಹೋಗಿ ನೀವು ಅವ್ರಿಗೆ ಮನವಿ ಸಲ್ಲಿಸಿದ್ರಿ? ನಾವು ಸ್ಟಾರ್ಟಿಂಗ್ ಅಲ್ಲೇ ಮೇಡಮ್ ನಮಗೆ ಯಾವುದೇ ರೀತಿಯಾದ ಬೆಂಬಲ ದೊರಕಲಿಲ್ಲ. ನಾವೇ ಗುಂಪಾಗಿ ಸಹ ಹೋಗಿದ್ದುಂಟು. ಬರ್ತಾ 10 ಜನ, 12 ಜನ, 15 ಜನ, ಹೀಗೆ ದಿನದಿಂದ ದಿನಕ್ಕೆ ಅಭ್ಯರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯ್ತು. ಆ ಗುಂಪಿನ ಸಹಾಯದಿಂದನೇ ನಾವು ಮನವಿಯನ್ನ ಸಲ್ಲಿಸಿದ್ವಿ. ಕೊನೆಗೆ ನಾವು ABVP ಅವರ ಸಹಾಯದಿಂದನೂ ಸಹ ನಾವು ಆಯುಕ್ತರಿಗೆ ವಿಚಾರವನ್ನ ಮನಮುಟ್ಟಿಸಿದ್ವಿ. ಆದ್ರೂ ಇಂದಿನವರೆಗೂ ನಮಗೆ ಯಾವುದೇ ರೀತಿಯಾದ ಉತ್ತರ ಇನ್ನೂ ನಮಗೆ ನಮ್ಮ ಸಮಸ್ಯೆ ಬಗೆಹರಿದಿಲ್ಲ. ಸರ್ ವೈ ಯುವರ್ ವೇಟಿಂಗ್ ಪೀಪಲ್ ಅಂತ ಕೇಳಿದ್ರು. ಸರ್ ಅಬೌಟ್ ಅವರ್ TET ರಿಸಲ್ಟ್ ಅಂತ ಕೇಳಿದ್ವಿ. ದೆನ್ ಸರ್ ಫ್ರಮ್ ಮಾರ್ನಿಂಗ್ ಆನ್ವರ್ಡ್ಸ್ ವಿ ಆರ್ ವೇಟಿಂಗ್ ಹಿಯರ್ ವಿತೌಟ್ ಹ್ಯಾವಿಂಗ್ ಫುಡ್ ಆ್ಯಂಡ್ ವಾಟರ್ ಅಂತಲೂ ಹೇಳಿದ್ವಿ. ಹೂ ಟೋಲ್ಡ್ ಯು ಟು ಕಮ್ ಆ್ಯಂಡ್ ವೇಟ್ ಹಿಯರ್ ಅಂತ ಅಂದರು. ದೆನ್ ವೈ ಯುವರ್ ಸ್ಟ್ರಗ್ಲಿಂಗ್ ಲೈಕ್ ದಿಸ್ ಅಂತ ಕೇಳಿದಾಗ, ಸರ್ CET ಎಕ್ಸಾಮನ್ನು ಬರೀಬೇಕು ನಾವು, ಅದಕ್ಕೆ ನಾವು ವೇಟ್ ಮಾಡ್ತಾ ಇದ್ದೀವಿ. ವೆನ್ ಈಸ್ ದ ಲಾಸ್ಟ್ ಡೇಟ್ CET ಅಂತ ಕೇಳಿದ್ರು. ಸರ್ April 10th. ವಾಟ್ ಈಸ್ ದ ಡೇಟ್ ಟುಡೇ ಅಂದರು. ಸರ್ March 22. ದೆನ್ ವೈ ಯುವರ್ ಪೀಪಲ್ ಆರ್ ಕಮ್ಮಿಂಗ್ ಲೈಕ್ ದಿಸ್? 4 hours ನಾನು ಸ್ಪೆಂಡ್ ಮಾಡಿದ್ದೇನೆ, ಕೀ ಉತ್ತರಗಳನ್ನ ಪರಿಷ್ಕರಣೆ ಮಾಡಿದ್ದೇನೆ, ಎಕ್ಸ್ಪರ್ಟ್ಸ್ ಹತ್ರನೂ ನಾನು ಮಾತಾಡಿದ್ದೇನೆ ಅಂತ ಅಂದರು. ಓಕೆ ಸರ್, ಟೆಲ್ ಮಿ ವೆನ್ ವಿ ಕ್ಯಾನ್ ಎಕ್ಸೆಪ್ಟ್ ದ ರಿಸಲ್ಟ್ ಫ್ರಮ್ ಯು ಅಂತಲೂ ನಾವು ಕೇಳಿದ್ವಿ. ಕೊನೆಗೆ ಅವರು ಸಿಟ್ಟಿಗೆದ್ದು, ಸರು ಇಲ್ಲ ಏನು ಮಾಡ್ಕೋತೀರಾ ಮಾಡ್ಕೊಳ್ಳಿ ಹೋಗಿ, ನಮ್ಮ ಕಡೆಯಿಂದ ಯಾವುದೇ ತಪ್ಪಿಲ್ಲ, ಎವ್ರಿಥಿಂಗ್ ಈಸ್ ರೈಟ್, ದರ್ ಈಸ್ ನೋ ಮಿಸ್ಟೇಕ್ ಫ್ರಮ್ ಅವರ್ ಸೈಡ್ ಅಂತಲೇ ನಮಗೆ ಹೇಳಿಬಿಟ್ರು. ನಾವು ಅಳ್ತಾ ಎಷ್ಟೋ ಜನ ಸೂಸೈಡ್ ಮಾಡ್ಕೊಳ್ಳೋಕ್ಕೂ ಹೋಗಿದ್ರು, ಅವತ್ತು ಹೋಗಿದ್ದುಂಟು ಸೂಸೈಡ್ ಮಾಡ್ಕೊಳ್ಳಿಕ್ಕೆ. ಆದರೂ ನಾವು ತಡೆದು, ಬೇಡ ಇದೇ ನಮಗೆ ಕೊನೆಯಲ್ಲ, ಬನ್ನಿ ಅಂತ ಅವ್ರನ್ನ ಕರೆದು ಮತ್ತೆ ನಾವು ವಾಪಸ್ ಕರೆದಿದ್ದು ಸಹ ಉಂಟು. ಎಷ್ಟೋ ಮಕ್ಕಳು ಸಹ ಅಲ್ಲಿಂದ ಬಂದಿದ್ದುಂಟು ಮೇಡಮ್. ಮಕ್ಳಿಗೂ ಫೀವರ್ ಬಂದ್ರು ಅವರಲ್ಲಿ ಇದ್ದರು. ನಾವು ಎಲ್ಲ ಫ್ರೆಂಡ್ಸ್ ಮನೇಲೆಲ್ಲ ಉಳಿಸ್ಕೊಂಡು ಎಲ್ಲ ನಮ್ಮ ಕರ್ನಾಟಕದ 30 ಜಿಲ್ಲೆಗಳಿಂದನೂ ಸಹ ನೊಂದ ಅಭ್ಯರ್ಥಿಗಳು ಬಂದಿದ್ದಾರೆ. ಅದಕ್ಕೆ ನಾವು ನೊಂದು ಇವತ್ತು ಈ ಒಂದು ಸ್ಥಳದಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮೇಡಮ್. ಆದರೆ ಇವತ್ತು ನಮಗೆ ಈ ಒಂದು ಸುದ್ದಿ ನಮ್ಮ ಸರ್ಗೆ ಅಂದರೆ ಆಯುಕ್ತರಿಗೆ ತಿಳಿದ ತಕ್ಷಣ ಅವ್ರು ನಮಗೆ ಇಂಥ ದಿನ ನಾವು ರಿಸಲ್ಟನ್ನು ನೀಡ್ತೀವಿ ಅಂತ ಪ್ರತಿಕ್ರಿಯೆ ಕೊಟ್ಟರೆ ಓಕೆ. ಇಲ್ಲ ಅಂತಂದರೆ ಎಷ್ಟು ಜನ ಸಾಯ್ತೀವೋ, ಎಷ್ಟು ಜನ ಸೂಸೈಡ್ ಮಾಡ್ಕೊತೀವೋ ಗೊತ್ತಿಲ್ಲ ಮೇಡಮ್. ನಮಗಂತೂ ಇದಕ್ಕೆ ಕೊನೆ ಅನ್ನೋದನ್ನು ನಮಗೆ ನೀಡಬೇಕು. ನಾವು ಆಕ್ಷೇಪಣೆ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿನೇ ಗೌರ್ಮೆಂಟ್ ಅಪ್ರೂವ್ಡ್ ಬುಕ್ NCERT ಆಗಿರ್ಬೋದು, DSCERT ಆಗಿರ್ಬೋದು, ಗೌರ್ಮೆಂಟ್ ಆಫ್ ಕರ್ನಾಟಕ ಏನೇನು ಪಬ್ಲಿಷ್ ಮಾಡಿರುತ್ತೆ 8th, 9th, 10th ಈ ಬುಕ್ಗಳನ್ನು ನಾವು ಮಾಡಿದ್ವಿ. ಆ 10th ಬುಕ್ಕಲ್ಲಿ ಇರೋ ಆನ್ಸರ್ಸೇ ಕೆಲವು 3-4 ತಪ್ಪಿದೆ. ಇದರ ಬಗ್ಗೆ ನಾವು ಆ ಮೇಡಮ್ಗೆ ತಿಳಿಸಿದಾಗ 10th ಬುಕ್ ಸರಿ ಇಲ್ಲ ರೀ, ಅದು ತಪ್ಪಿದೆ ಅಂತಂದ್ರು. ಅಂದ್ರೆ 10th ಬುಕ್ ತಪ್ಪಿದ್ರೆ ಯಾಕೆ 10th ಬುಕ್ ನಮ್ಮ ಮಕ್ಕಳಿಗೆ ಕೊಡಬೇಕು? ಈಗ ಯಾಕೆ ಮಕ್ಕಳು 10th ಓದ್ತಾ ಇದ್ದಾರೆ, ಹಂಗಿದ್ರೆ ಅದೆಲ್ಲ ತಪ್ಪ? ಅವ್ರ ಭವಿಷ್ಯಕ್ಕೆ ಅದು ಹೈಸ್ಕೂಲ್ ಅಂತಕ್ಕಂಥ ಒಂದು ಬೇಸ್ಮೆಂಟ್, ಅದು 10th ಲೈಫ್ ಅವ್ರದ್ದು ಪ್ರೌಢಾವಸ್ಥೆ ಅಂತಕ್ಕಂಥದ್ದು ಮುಗಿತಕ್ಕಂಥ ಹಂತ. ಆ ಹಂತದಲ್ಲಿ ಅವರು 10th
ಆ ಹಂತದಲ್ಲಿ ಅವರು ಚೆನ್ನಾಗಿ ಕಲಿಬೇಕು, ಒಳ್ಳೇದನ್ನ ಕಲಿಬೇಕು. 10th ಬುಕ್ಕೇ ಸರಿ ಇಲ್ಲ ಅಂತ ಅಂದಾಗ ಅದು ಯಾರು ಪಬ್ಲಿಷ್ ಮಾಡಿರ್ತಕ್ಕಂಥದ್ದಲ್ಲ, ಗವರ್ನಮೆಂಟ್ ಆಫ್ ಕರ್ನಾಟಕನೇ ಮಾಡಿರ್ತಕ್ಕಂಥದ್ದು 10th ಬುಕ್. ಸೈಕಾಲಜಿ ಪ್ರೂಫ್ ಇದೆ. ಕರ್ನಾಟಕ ಪುಸ್ತಕ ಕಮಿಟಿ ಇದಕ್ಕೆ ಅನರ್ಹನ ಒಂದು ಪ್ರಶ್ನೆ ಉದ್ಭವ. ಹಂಗಾದ್ರೆ ಈ ಬುಕ್ಗಳನ್ನ ನಾವು ಹರಿದು ಸುಟ್ಟು ನಾವೆಲ್ಲ ಭಸ್ಮ ಮಾಡ್ಬೋದಾ? ಇದು ಯಾರು ಓದೋದು ಬೇಡವಾ? ಹಂಗಾದ್ರೆ ಈ ಪುಸ್ತಕಗಳನ್ನ ಇದಕ್ಕೆ